ಬೇಕಾಗಿದ್ರೆ ವಯಸ್ಸಲ್ಲ ಮತ್ತು ಇನ್ಯಾವುದೇ ಸಂಸ್ಥೆಯಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗೋ ಜೊತೆಗೆ ಇನ್ನು ಇಲೆಕ್ಷನ್ದಲ್ಲಿ ಗದ್ದಲ ಆಗ್ತದೆ ಅನ್ನೋಂಥ ಮಾತನ್ನು ತೊಗೊಂಡು ಜನರಿಗೆ ಮುಟ್ತಾ ಇದ್ದಾರೆ. ಇನ್ನುಳಿದ ಯಾವ ಸಮಸ್ಯೆಗಳು ಜನರಿಗೆ ಮುಟ್ತಾನೂ ಇಲ್ಲಿನೋ. ಯಾಕೆ ಇಲ್ಲಿ ದೇಶದಲ್ಲಿ ನಿರುದ್ಯೋಗ ಸಾಕಷ್ಟು ಆಗ್ಯದ, ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಉಪವಾಸ ಬಿಸಾಯಿಂದ ಜನ ಹೆಚ್ಚಾಗ್ತಾ ಇದ್ದಾರೆ, ಏನಿಲ್ಲ ಡೇ ಟು ಡೇ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವೆ. ಹೀಗಾಗಿ ಅದ್ರ ಬಗ್ಗೆ ಯಾವ ಚರ್ಚೆ ಇಲ್ಲ. ನಿರುದ್ಯೋಗದ ಬಗ್ಗೆ ಹೌದು ಬಡತನ ಹೆಚ್ಚಾಗ್ಯದ ಈಗಾಗಲೇ. ಮತ್ತು ಇನ್ನೊಂದು ಏನೋ ನಮ್ಮ ಮೋದಿಯವರು ಈ ಕಾರ್ಪೊರೇಟ್ಗಳ ಮೇಲೆ ವಿಶ್ವಾಸ ಇಟ್ಟು ಇಡೀ ದೇಶದ ಅರ್ಥವ್ಯವಸ್ಥೆ ಅವ್ರ ಕೈಲಿ ಕೊಟ್ಟರು. ಯಾಕಪ್ಪ ಅಂತಂದರೆ ಇವತ್ತು ನಮ್ದು ಏನು $4 ಟ್ರಿಲಿಯನ್ ಆಗಿದೆ. ನಾವು ಜಗದ 4ನೇ ಶ್ರೀಮಂತರು, ಅದು ಆರ್ಥಿಕ ಬಲಿಷ್ಠರು ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ಅದರಲ್ಲೇ 2.5 ಟ್ರಿಲಿಯನ್ ಅಂದರೆ 2.5 ಟ್ರಿಲಿಯನ್ನ ಡಾಲರ್ಸ್ಗಳು ಈ ಕಾರ್ಪೊರೇಟ್ಗಳದ್ದೇ ಆಗಿದೆ. ಕೇವಲ ಈ ದೇಶದ 1% ಇದ್ದಾರೆ. ಇನ್ನು 1.5 ಟ್ರಿಲಿಯನ್ ಎಲ್ಲ 99% ಜನರದ್ದು ಆಗಿದೆ ಅನ್ನೋದು ಈಗಾಗಲೇ UN ಆಗಿರ್ಬೋದು ಮತ್ತೆ ನಾವು ದೊಡ್ಡ ಚರ್ಚೆ ಬಿಡುಗಡೆ ಆಗ್ತಾ ಇದ್ದಾವೆ ಮಾತುಗಳು. ಈ ಎಲ್ಲ ನಾವು ನೋಡಿಕೊಂಡಾಗ ಇಲ್ಲಿ ಸಮಾನತೆ ಅನ್ನುವಂಥದ್ದು ಎಲ್ಲಿದೆ ಅನ್ನೋದು ಕೆಲವು ಪ್ರಶ್ನೆ ಆಗಿದೆ. ಆದರೂ ಸಹಿತ ನಮ್ಮ ಭಾಗವತರ ಜೊತೆ ಕೆಲವೊಂದು ಮಾತಾಡಿದ್ದಾರೆ. ಆ ಮಾತುಗಳಲ್ಲಿ ನೀವು ಯಾವ ರೀತಿ ಅವ್ರು ಸ್ವೀಕಾರ ಮಾಡ್ತೀರೋ ಗೊತ್ತಿಲ್ಲ, ಬಟ್ ಕೆಲವೊಂದು ಮಾತನ್ನು ಹೇಳಲೇಬೇಕಾಗ್ತದೆ. ಏನಪ್ಪ ಅಂತಂದ್ರೆ ಅದರಲ್ಲೂ ವಿಶೇಷವಾಗಿ ತ್ರಿಭಾಷಾ ಸೂತ್ರದ ಬದಲಾಗಿ ಒಂದು ಮಾತಾಡಿದ್ದಾರೆ. ಹಿಂದಿನ ಕಲಿಬೇಕು, ಯಾಕಂದ್ರೆ ಸಂಪರ್ಕ ಭಾಷೆ ಭಾರತದಲ್ಲಿ ಅನ್ನೋಂಥ ಮಾತು. ಇಂಗ್ಲೀಷ್ ನಿಮ್ಮ ಮಾತೃಭಾಷೆ ಜೊತೆಗೆ ಹಿಂದಿ ಕಲಿಬೇಕು, ತ್ರಿಭಾಷಾ ಸೂತ್ರಗಳು ಮಾಡಬೇಕು ಅನ್ನೋಂಥ ಒಂದು ಮಾತು ಅಡ್ಡಿಲ್ಲ, ಯೋಗ್ಯದ ಅಂತ ನಾವು. ಇನ್ನು ಇನ್ನುಳಿದು ಉಳಿದಂತೆ ಆಕ್ರಮಣಕಾರಿ ಹೆಸರು ಬೇಡ. ಆಕ್ರಮಣಕಾರರು ಯಾರಪ್ಪ ಈ ದೇಶದಲ್ಲ, ವಿಶೇಷವಾಗಿ ಇತಿಹಾಸ ಗರ್ಭ ತೆಗೆದು ನೋಡಿದಾಗ ಆಕ್ರಮಣ ಮಾಡಿದವರು ಯಾರು, ಅವ್ರ ಮೂರ್ತಿ ಯಾರಾದ್ರು ತೆಗಿಬೇಕು ಅನ್ನೋಂಥ ಮಾತು, ಆ ಹೆಸರು ತೆಗಿಬೇಕು ಅನ್ನೋಂಥ ಮಾತು ಮಾತಾಡಿದ್ದಾರೆ. ಸಹಜ ಅವರ RSS